ಬಾಬಾ ವಂಗ 2026 ಬಗ್ಗೆ ಕೆಲವು ಪ್ರಮುಖ ಭವಿಷ್ಯವಾಣಿಗಳನ್ನು ನೀಡಿದ್ದರು. ಅವುಗಳಲ್ಲಿ ಕೆಲವು ನಿಜವಾದವು. ಅದರಲ್ಲಿ ಅವರು 2026ರಲ್ಲಿ ಪ್ರಪಂಚದಾದ್ಯಂತ ಅನೇಕ ಸ್ಥಳಗಳಲ್ಲಿ ದೊಡ್ಡ ಭೂಕಂಪಗಳು ಸಂಭವಿಸುತ್ತವೆ ಮತ್ತು ಅಪಾರ ಮಾನವ ಮತ್ತು ಆರ್ಥಿಕ ನಷ್ಟಗಳು ಸಂಭವಿಸುತ್ತವೆ ಎಂದು ಹೇಳಿದ್ದರು. ಅವರು ಹೇಳಿದಂತೆಯೇ ನಡೆಯಿತು. ಅದರಂತೆ ಈಗ ಬಾಬಾ ವಂಗ ಮುಂದಿನ 6 ತಿಂಗಳುಗಳು ಈ 4 ರಾಶಿಗಳ ಜನರಿಗೆ ತುಂಬ ಶುಭವಾಗಿರುತ್ತವೆ. ಈ ಜನರ ಕೈಯಲ್ಲಿ ದೊಡ್ಡ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ಎಂದು ಇವರು ಭವಿಷ್ಯ ನುಡಿದಿದ್ದಾರೆ. ಇವರು ನುಡಿದ ಭವಿಷ್ಯ ಎಂದೂ ಸುಳ್ಳಾಗಿಲ್ಲ. ಹಾಗಾದರೆ ಮುಂದಿನ 6 ತಿಂಗಳುಗಳ 4 ರಾಶಿಗಳ ಜನರಿಗೆ ತುಂಬ ಶುಭವಾಗಿರುವ ಆ 4 ರಾಶಿಗಳು ಯಾವುವು ನೋಡೋಣ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಮೊದಲನೇದಾಗಿ ವೃಷಭ ರಾಶಿ. ನೋಡಿ, ಬಾಬಾ ವಂಗ ಅವರು ವೃಷಭ ರಾಶಿಯವರಿಗೆ ಭವಿಷ್ಯವಾಣಿಯ ಪ್ರಕಾರ 2026ನೇ ವರ್ಷವು ವೃಷಭ ರಾಶಿಯವರಿಗೆ ತುಂಬ ಅದೃಷ್ಟಶಾಲಿಯಾಗಲಿದೆ ಎಂದು ಇವರು ಭವಿಷ್ಯವನ್ನು ನುಡಿದಿದ್ದಾರೆ. ಈ ವೃಷಭ ರಾಶಿಯವರಿಗೆ, ಅಂದರೆ ಈ ಜನರ ಜೀವನದಲ್ಲಿನ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ಮುಂದಿನ 6 ತಿಂಗಳಲ್ಲಿ ಬಗೆಹರಿಯುತ್ತವೆ. ನೋಡಿ, ವೃಷಭ ರಾಶಿಯವರೇ, ನಿಮ್ಮ ಅಂದರೆ 6 ತಿಂಗಳಲ್ಲಿ ಆರ್ಥಿಕ ಬಿಕ್ಕಟ್ಟುಗಳು ಏನು ಇದ್ದವೋ, ಈ ಕಷ್ಟಗಳಿರಬಹುದು, ಆರ್ಥಿಕ ಪರಿಸ್ಥಿತಿಯಲ್ಲಿರಬಹುದು, ಇದ್ದಂತಹ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಇವರು ನುಡಿದಿದ್ದಾರೆ. ಮತ್ತು ಈ ಅವಧಿಯಲ್ಲಿ ಅವರಿಗೆ ದೊಡ್ಡ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಹೌದು, ಇವರಿಗೆ ದೊಡ್ಡ ಜಾಕ್ಪಾಟ್ ಸಹ ಹೊಡೆಯುತ್ತದೆ. ಇವರು ಹೇಳಿದ್ದಾರೆ ಎಂದರೆ ನಿಜವಾಗುತ್ತದೆ. ಎರಡನೆಯದು ಸಿಂಹ ರಾಶಿಯವರ ಬಗ್ಗೆ ಹೇಳಿದ್ದಾರೆ. ಸಿಂಹ ರಾಶಿಯವರಿಗೆ 2026 ವರ್ಷವು ಅಪಾರ, ಈ ರಾಶಿಯವರಿಗೆ ಅಪಾರ ಸಂತೋಷ, ಸಂತೃಪ್ತಿ ಮತ್ತು ಆರ್ಥಿಕ ಸಮೃದ್ಧಿಯಲ್ಲಿಯೇ ವರ್ಷವಾಗಿರುತ್ತದೆ ಎಂದು ಹೇಳಬಹುದು. ಈ ರಾಶಿಯವರದ್ದು ಈ 6 ತಿಂಗಳಲ್ಲಿ ಇವರ ಮನಸ್ಸಿನಲ್ಲಿ ಇದ್ದಂತಹ ಕೊರತೆಗಳು ನೀಗುತ್ತವೆ. ಇವರಿಗೆ ಅಪಾರ ಸಂತೋಷವೂ ಸಿಗುತ್ತದೆ. ಅಂದರೆ ಹೇಳಬಹುದಾದರೆ ಒಂದು ಮಾತಿನಲ್ಲಿ ಆರ್ಥಿಕ ಸಮೃದ್ಧಿಯ ವರ್ಷ ಎಂದೇ ಹೇಳಬಹುದು. 2026ರಲ್ಲಿ ಸಿಂಹ ರಾಶಿಯವರ ಎಲ್ಲ ಆಸೆಗಳು ಸಹ ಈಡೇರುತ್ತವೆ. ನೀವು ಇಷ್ಟು ದಿನ ಕಟ್ಟಿದ್ದಂಥ ಎಲ್ಲ ಆಸೆಗಳು ನಿಮಗೆ ಈಡೇರುತ್ತಾ ಹೋಗುತ್ತವೆ. ಹಾಗಾದರೆ ನಂತರದಲ್ಲಿ ಇವರು ನುಡಿದ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿಯವರು ತುಂಬ ಅದೃಷ್ಟಶಾಲಿ ರಾಶಿ ಎಂದು ಹೇಳಬಹುದು. ಈ ರಾಶಿಯಲ್ಲಿ ಬಾಬಾ ವಂಗ ಅವರ ಭವಿಷ್ಯವಾಣಿ ಹೇಳುತ್ತದೆ, 2026ರಲ್ಲಿ ಈ ರಾಶಿಯವರ ಅದೃಷ್ಟದ ಬಾಗಿಲುಗಳು ತೆರೆಯುತ್ತವೆ ಎಂದು ಹೇಳಿದ್ದಾರೆ. ಹೌದು, ಕನ್ಯಾ ರಾಶಿಯವರಿಗೆ ಬಾಬಾ ವಂಗ ಹೇಳಿರಬಹುದು, ಇವರ ಅದೃಷ್ಟದ ಬಾಗಿಲುಗಳು ತೆರೆದಿರುತ್ತವೆಂದು. ಹೊಸ ಆದಾಯದ ಮೂಲಗಳು ಲಭ್ಯವಿದೆ ಇವರಿಗೆ. ಎಲ್ಲಿಲ್ಲದ ಹೊಸ ಆದಾಯಗಳು ಇವರನ್ನು ಹುಡುಕಿಕೊಂಡು ಬರುತ್ತವೆ ಎಂದು ಭವಿಷ್ಯವಾಣಿ ಹೇಳುತ್ತದೆ ಈ ಬಾಬಾ ವಂಗರವರ ಪ್ರಕಾರ. ನಂತರದಲ್ಲಿ ಇವರು ಹೇಳಿರುವ ನಂತರದ ರಾಶಿ ಅಂದರೆ 3ನೇ ರಾಶಿ ಯಾವುದು? ಮಕರ ರಾಶಿ. 2026ರ ಮಕರ ರಾಶಿಯವರಿಗೆ ಬಹಳ ಶುಭ ವರ್ಷವಾಗಲಿದೆ ಮತ್ತು ಹೊಸ ಆದಾಯದ ಮೂಲಗಳು ಲಭ್ಯವಾಗುತ್ತವೆ. ಅಂದರೆ ಹೊಸ ಆದಾಯದ ಮೂಲಗಳು ಎಂದರೆ ನಿಮಗೆ ತಿಳಿಯದಂತೆ ಹೊಸ ಆದಾಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ, ಅಥವಾ ನೀವೇ ಶುರು ಮಾಡುತ್ತೀರಿ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಆದಾಯದ ಮೂಲಗಳು ಏರುತ್ತಾ ಹೋಗುತ್ತವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮಗೆ ಕಮೆಂಟ್ ಮಾಡಿ.